ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬಂಟ್ವಾಳದಲ್ಲಿ ಪ್ರತೀಕಾರಕ್ಕೆ ನಡೀತಾ ಅಬ್ದುಲ್ ರಹೀಂ ಹತ್ಯೆ ಅನ್ನುವಂತ ಒಂದು ಪ್ರಶ್ನೆ ಇದೆ. ಪ್ರತೀಕಾರದ ಹತ್ಯೆಯ ಸುಳಿವು ನೀಡಿದ್ರ ಹಾಗಾದ್ರೆ ಎಡಿಜಿಪಿ ಹಿತೇಂದ್ರ ಅಂತ ಅವರನ್ನೇ ನೇರವಾಗಿ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಅವರು ಕೊಟ್ಟಂತ ಉತ್ತರ ಏನಿದೆ ಒಂದ್ ರೀತಿಯಾಗಿ ಮಾರ್ಮಿಕವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ನಾವೇನು ಹೊಸಬ್ರು, ನೀವ್ಯಾರು ಹೊಸಬ್ರಲ್ವಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸ ನಿಮ್ಗೆ ಚೆನ್ನಾಗಿ ಗೊತ್ತಿದೆ, ಪ್ರಶ್ನೆಯ ಜೊತೆಗೆ ಉತ್ತರವು ನಿಮ್ಗೆ ಗೊತ್ತಿದೆ ಅಂತೇಳಿ ಹಿತೇಂದ್ರ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಡಿಜಿಪಿ ಅವರ ಈ ಪ್ರತಿಕ್ರಿಯೆ ಏನಿದೆ, ಹಾಗಾದ್ರೆ ಕೇಳಿದಂತ ಪ್ರಶ್ನೆ ನಿಜಾನಾ? ದ್ವೇಷಕ್ಕಾಗಿ ಅಥವಾ ರಿವೆಂಜ್ಗಾಗಿ ಕೊಲೆ ಆಗಿದ್ ನಿಜಾನ ಹಾಗಾದ್ರೆ ಅನ್ನುವಂತ ಒಂದು ಪ್ರಶ್ನೆ ಹಾಗೇನೆ ಉಳ್ಕೊಂಡಿದೆ. ನಿಮ್ ಪ್ರಶ್ನೆ ಜೊತೆಗೆ ಉತ್ತರನೂ ಇದೆ ಅಂತ ಅವ್ರು ಹೇಳಿರೋದ್ರಿಂದ ಹಾಗಾದ್ರೆ ಕೇಳಿದಂತ ಪ್ರಶ್ನೆಯಲ್ಲಿ ಉತ್ತರ ಇದೆ ಅಂದ್ರೆ ಏನರ್ಥ? ರಿವೆಂಜ್ ಕೊಲೆ ಆಗಿರೋದು ನಿಜಾನ ಹಾಗಾದ್ರೆ? ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸ ನಮಗ್ ಗೊತ್ತಿಲ್ಲ, ನಾವು ಹೊಸಬ್ರು, ನಿಮಗ್ ಚೆನ್ನಾಗೇ ಗೊತ್ತಿದೆ ಅಂತೇಳಿ ಎಡಿಜಿಪಿ ಹಿತೇಂದ್ರ ಅವರು ಉತ್ತರ ಕೊಟ್ಟಿರೋದು. ಇದು ಸಾಕಷ್ಟು ಮಾರ್ಮಿಕವಾಗಿದೆ. ನೀವು ಯಾರು ಹೊಸಬರಿಲ್ಲ, ನಿಮಗೆ ಈ ಜಿಲ್ಲೆಯ ಇತಿಹಾಸ ಎಲ್ಲ ಚೆನ್ನಾಗಿ ಗೊತ್ತಿದೆ, ನಿಮಗೆ ಈ ಪ್ರಶ್ನೆಗೆ ಉತ್ತರ ಕೂಡ ನಿಮಗೆ ಗೊತ್ತಿದೆ. ನೀವು ಇದ್ರಿ, ಎಲ್ಲರಿಗೂ ಈ ಪ್ರಶ್ನೆಗೆ ಉತ್ತರ ಎಲ್ಲರಿಗೂ ಗೊತ್ತಿದೆ. ನೋಡಪ್ಪ, ನೀವು ದಕ್ಷಿಣ ಕನ್ನಡ ಜಿಲ್ಲೆಗೆ ನಾವು ಹೊಸಬರು ಇರ್ಬೋದು, ನೀವು ಯಾರು ಹೊಸಬರಿಲ್ಲ, ನಿಮಗೆ ಈ ಜಿಲ್ಲೆಯ ಇತಿಹಾಸ ಎಲ್ಲ ಚೆನ್ನಾಗಿ ಗೊತ್ತಿದೆ, ನಿಮಗೆ ಈ ಪ್ರಶ್ನೆಗೆ ಉತ್ತರ ಕೂಡ ನಿಮಗೆ ಗೊತ್ತಿದೆ. ನೀವು ಇದ್ರಿ, ಎಲ್ಲರಿಗೂ ಈ ಪ್ರಶ್ನೆಗೆ ಉತ್ತರ ಎಲ್ಲರಿಗೂ ಗೊತ್ತಿದೆ. ನೋಡಪ್ಪ, ನೀವು ದಕ್ಷಿಣ ಕನ್ನಡ ಜಿಲ್ಲೆಗೆ ನಾವು ಹೊಸಬರು ಇರ್ಬೋದು, ನೀವು ಯಾರು ಹೊಸಬರಿಲ್ಲ, ನಿಮಗೆ ಈ ಜಿಲ್ಲೆಯ ಇತಿಹಾಸ ಎಲ್ಲ ಚೆನ್ನಾಗಿ ಗೊತ್ತಿದೆ, ನಿಮಗೆ ಈ ಪ್ರಶ್ನೆಗೆ ಉತ್ತರ ಕೂಡ ನಿಮಗೆ ಗೊತ್ತಿದೆ. ನೀವು ಇದ್ರಿ, ಎಲ್ಲರಿಗೂ ಈ ಪ್ರಶ್ನೆಗೆ ಉತ್ತರ ಎಲ್ಲರಿಗೂ ಗೊತ್ತಿದೆ. ನೋಡಿ, ಪ್ರತೀಕಾರಕ್ಕೆ ನಡೆದಿರೋದ ಈ ಹತ್ಯೆ ಅಂತ ಕೇಳಿದಂಥ ಸಂದರ್ಭದಲ್ಲಿ ಎಡಿಜಿಪಿ ಹಿತೇಂದ್ರ ಅವರು ಕೊಟ್ಟಿರುವಂಥ ಉತ್ತರ ಇದು. ಅಂದರೆ ನಿಮ್ಮ ಪ್ರಶ್ನೆಯಲ್ಲಿನೇ ಉತ್ತರ ಇದೆ. ಈ ಜಿಲ್ಲೆಯ ಇತಿಹಾಸ ನಮಗೆ ಗೊತ್ತಿಲ್ಲ, ನಾವೇನು ಹೊಸಬ್ರು, ಬಟ್ ಮೊದಲಿಂದ ನೀವಿರೋರು, ನಿಮಗೆ ಗೊತ್ತಿದೆ. ಹಾಗಾಗಿ ನೀವೇನು ಪ್ರಶ್ನೆ ಕೇಳಿದ್ದೀರಿ ಅದರಲ್ಲೇ ಉತ್ತರ ಇದೆ ಅಂದರೆ ಏನರ್ಥ? ಪ್ರತೀಕಾರದ ಹತ್ಯೆನಾ ಅಂತ ಅಲ್ಲಿ ಕೇಳಿದ ಪ್ರಶ್ನೆ. ಹೌದು, ಪ್ರತೀಕಾರದ ಹತ್ಯೆನೇ ಅಂತನಾ? ಹಾಗಾದರೆ ಈ ಪ್ರತೀಕಾರ ಎಲ್ಲಿವರೆಗೂ ಹೋಗುತ್ತೆ? ಇನ್ನು ಎಷ್ಟು ಬಲಿ ತೆಗೆದುಕೊಳ್ತಾರೆ ಇವರು? ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಹಾಕಿ ಬಹಿರಂಗವಾಗಿಯೇ ಇಂಥವರು ನೆಕ್ಸ್ಟ್ ಟಾರ್ಗೆಟ್ ಅಂತ ಹೇಳ್ತಿದ್ದಾರೆ. ಇದೆಲ್ಲದಕ್ಕೂ ಕೂಡ ಯಾವಾಗ ಫುಲ್ ಸ್ಟಾಪ್ ಇಡ್ತಾರೆ ಹಾಗಾದರೆ ಅನ್ನೋದೇ ಪ್ರಶ್ನೆ. ಈ ಕೊಲೆಗಳಾಗ್ತಾನೆ ಇರ್ತವೆ, ಅದಾದ ನಂತರ ತನಿಖೆಯನ್ನು ಕೈಗೊಳ್ತಾರೆ. ಬಟ್ ಅದಕ್ಕೂ ಮುಂಚೆ ಪ್ರಿಕಾಷನ್ಸ್ ತೆಗೆದುಕೊಳ್ಳೋದು ಹೇಗೆ, ಯಾವ ರೀತಿ ಕ್ರಮ ತೆಗೆದುಕೊಳ್ತಾರೆ? ಈಗ ನೋಡಿ, ಭರತ್ ಕುಂಬ್ಡೇಲ್ ಅವರ ವಿರುದ್ಧ ಕೂಡ ಬೆದರಿಕೆ ಕೇಳಿ ಬರ್ತಾ ಇದೆ. ಹಾಗಾದರೆ ಅವರು ನೆಕ್ಸ್ಟ್ ಟಾರ್ಗೆಟ್ ಅಂತ ಏನು ಹೇಳ್ತಾ ಇದ್ದಾರಲ್ಲ, ಡೈವರ್ಟ್ ಮಾಡೋದಕ್ಕೆ ಹೇಳ್ತಾ ಇದ್ದಾರಾ? ನಿಜಕ್ಕೂ ಕೂಡ ಅವರೇ ಟಾರ್ಗೆಟಾ? ಇದೆಲ್ಲದ್ರ ಬಗ್ಗೆ ಕೂಡ ತನಿಖೆ ಆಗಬೇಕಲ್ವಾ? ಯಾರ ರಿವೆಂಜಿಗೋಸ್ಕರ ಯಾರು ಕೊಲೆ ಆಗುತ್ತೆ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ತನಿಖೆ ಆಗಲೇಬೇಕು ಅನ್ನೋದು ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಾ ಇರುವಂಥ ಆಗ್ರಹ. ನೋಡೋಣ ಇದೆಲ್ಲವೂ ಕೂಡ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ. ಒಂದು ಕಾನೂನು ಕಠಿಣವಾಗಿ ತೆಗೆದುಕೊಳ್ಳಿಲ್ಲ ಅಂತ ಅಂದರೆ, ಅಥವಾ ಕಾನೂನು ಸುವ್ಯವಸ್ಥೆ ಮತ್ತಷ್ಟು ದೃಢ ಆಗಲಿಲ್ಲ, ಕಠಿಣ ಆಗಲಿಲ್ಲ ಅಂತ ಅಂದರೆ ಈ ರೀತಿ ಸರಣಿ ಕೊಲೆಗಳು ಆಗ್ತಾನೆ ಇರುತ್ತೆ. ಈಗಾಗಲೇ 25-30 ವರ್ಷಗಳಿಂದ ಕೂಡ ಎಷ್ಟು ಕೊಲೆಗಳಾಗಿದ್ದಾವೆ ಗಮನಿಸ್ತಾ ಇದ್ದೀರಾ. ಹಾಗಾಗಿ ಕಾನೂನು ಸುವ್ಯವಸ್ಥೆ ಮತ್ತಷ್ಟು ಕಠಿಣ ಆಗಬೇಕಿದೆ. ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ. ಎಡಿಜಿಪಿ ಅವರನ್ನ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ, ಸರ್ ಇದು ಪ್ರತೀಕಾರದ ಹತ್ಯೆನಾ ಅಂತ ಕೇಳಿದ್ರೆ ಅವ್ರು ಕೊಟ್ಟಂಥ ಉತ್ತರ, ನಿಮಗೆ ಇತಿಹಾಸ ಗೊತ್ತಿದೆ ದಕ್ಷಿಣ ಕನ್ನಡ ಜಿಲ್ಲೆ ಬಗ್ಗೆ, ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ನಿಮ್ಮ ಪ್ರಶ್ನೆ ಜೊತೆಗೆ ಉತ್ತರನೂ ಇದೆ ಅಂತ ಹೇಳ್ತಾರೆ. ಹಾಗಾದ್ರೆ ಇದ್ರ ಅರ್ಥ ಏನು? ನಿಜಕ್ಕೂ ಪ್ರತೀಕಾರಕ್ಕಾಗಿನೇ ಇಷ್ಟೆಲ್ಲ ಹತ್ಯೆಗಳಾಗ್ತಿದಾವ? ತಡೆಯೋದು ಹೇಗೆ ಅಂತ? ನಿಜಕ್ಕೂ ಕೂಡ ಸೌಖ್ಯ. ಯಾಕಂದರೆ ಈ ಒಂದು ಹತ್ಯೆ ಆದಂಥ ಸಂದರ್ಭ ಏನು ಕಳೆದ ಕೆಲವು ದಿನಗಳ ಹಿಂದೆ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಬಜ್ಪೆಯ ಹತ್ಯೆಗೆ ಪ್ರತೀಕಾರವಾಗಿ ಏನಾದರೂ ಅಬ್ದುಲ್ ರೆಹಮಾನ್ನ ಹತ್ಯೆ ನಡೀತಾ ಅನ್ನುವಂಥ ಅನುಮಾನಗಳು, ಆಕ್ರೋಶಗಳು ವ್ಯಕ್ತವಾಗ್ತಾ ಇತ್ತು. ಇದೀಗ ಇದಕ್ಕೆ ಪುಷ್ಟಿ ನೀಡಿದೆ ಎಡಿಜಿಪಿ ಹಿತೇಂದ್ರ ಅವರ ಒಂದು ಹೇಳಿಕೆ. ಅವರ ಹೇಳಿಕೆಯಲ್ಲೇ ಒಂದು ರೀತಿ ಉತ್ತರವನ್ನು ಕೊಟ್ಟಿದ್ದಾರೆ. ಅಂದರೆ ಒಂಥರ ಗೊಂದಲಕಾರಿ ಹೇಳಿಕೆ ಆದರೂ ಕೂಡ ಅವರು ಸ್ಪಷ್ಟವಾಗಿ ಹೇಳದೇ ಇದ್ರೂ ಕೂಡ ಅದರ ಅರ್ಥ ಅದೇ, ಇದು ಪ್ರತೀಕಾರಕ್ಕೋಸ್ಕರನೇ ನಡೆದಿರುವಂಥ ಕೊಲೆ ಅನ್ನುವಂಥ ರೀತಿಯ ವಿಚಾರವನ್ನು ಅವರು ಹೇಳಿರುವಂಥದ್ದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಹಿಂದೆ ಯಾಕೆ ಈ ಥರ ಕೊಲೆಗಳಾಯಿತು, ಕಮ್ಯುನಲ್ ಮರ್ಡರ್ಗಳೇ
ಕೊಲೆಗಳಿಗೆ ಯಾಕಾಯ್ತು ಅಂತ ನೋಡೋಕೆ ಹೋದರೆ ಒಂದು ಕೊಲೆಗೆ ಪ್ರತಿಕಾರವಾಗಿ ಇನ್ನೊಂದು ಕೊಲೆಗಳು ನಡೆದಿರುವಂಥ ಇತಿಹಾಸ ಇದೆ. ನಾವು ಅದನ್ನು ಮಸೂದ್ನಿಂದ ಹಿಡಿದು ಪ್ರವೀಣ್ ನೆಟ್ಟಾರ್ವರೆಗೆ, ಫಾಜಿಲ್ನಿಂದ ಹಿಡಿದು ಸುಹಾಸ್ ಶೆಟ್ಟಿ ಬಜ್ಪೇಯಿವರೆಗೆ, ಈಗ ಸದ್ಯ ಅಬ್ದುಲ್ ರೆಹಮಾನ್ನ ಒಂದು ಕೊಲೆಯ ವಿಚಾರದಲ್ಲೂ ಕೂಡ ಅದೇ ಅನುಮಾನ. ಇದಕ್ಕೆ ಪೂರಕವಾಗಿ ಈಗ ADGP ಅವರು ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಇದು ಪ್ರತಿಕಾರದ ಕೊಲೆನೇ ಆಗಿರಬಹುದು ಅನ್ನೋದಕ್ಕೆ ಇನ್ನಷ್ಟು ಪುಷ್ಟಿ ಸಿಕ್ಕಿದೆ. ಈ ಹಿನ್ನೆಲೆಯಲ್ಲಿ ಈಗ ಆರೋಪಿಗಳಿಗೂ ಕೂಡ ತೀವ್ರತರನಾದ ಶೋಧ ನಡೀತಾ ಇದೆ. ಈ ಬಗ್ಗೆಯೂ ಕೂಡ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಈಗಾಗಲೇ 5 ತಂಡಗಳನ್ನು ರಚನೆ ಮಾಡಲಾಗಿದೆ. ಏನು ಬಂಟ್ವಾಳ ವ್ಯಾಪ್ತಿಯಲ್ಲೇ ಬರುವಂಥ ಒಂದು ಕೊಲತಮಜಲು ಪ್ರದೇಶದಲ್ಲಿದ್ದಂಥ ಅಬ್ದುಲ್ ರೆಹಮಾನ್, ಈತನಿಗೆ ಪರಿಚಯಸ್ಥರೇ ಈ ಥರ ಒಂದು ಕೊಲೆ ಮಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇತ್ತು. ಅಂದರೆ ಏನು ಇಬ್ಬರು ಆರೋಪಿಗಳ ಹೆಸರು FIR ನಲ್ಲಿ ಉಲ್ಲೇಖ ಆಗಿದೆಯೋ, ಸುಮಿತ್ ಮತ್ತು ದೀಪಕ್ ಅನ್ನುವಂಥ ಇಬ್ಬರು ಆರೋಪಿಗಳು ಸೇರಿದಂತೆ ಸುಮಾರು 15 ಜನರ ವಿರುದ್ಧ FIR ದಾಖಲಾಗಿದೆ. ಆದರೆ ಅದರಲ್ಲಿದ್ದ ಬಹುತೇಕ ಮಂದಿ ಇವರಿಗೆ ಗೊತ್ತಿದ್ದವರೇ ಆಗಿದ್ದಾರೆ ಎನ್ನುವಂಥ ಒಂದು ಮಾಹಿತಿ ಕೂಡ ಇದೆ. ಹಾಗಾಗಿ ಇದರ ಆಧಾರದಲ್ಲಿ ಸುಮಾರು 5 ತಂಡ ಆರೋಪಿಗಳಿಗಾಗಿ ಒಂದು ತಲಾಶನ್ನ ಮಾಡ್ತಾ ಇದೆ. ಮತ್ತು ಜಿಲ್ಲೆಯಲ್ಲಿ ಶಾಂತಿಯನ್ನು ಕಾಪಾಡುವಂಥ ನಿಟ್ಟಿನಲ್ಲೂ ಕೂಡ ಪೊಲೀಸ್ ಇಲಾಖೆ ಒಂದಿಷ್ಟು ದಿಟ್ಟ ಕ್ರಮಕ್ಕೆ ಮುಂದಾಗಿದೆ. ಕೊಮ್ಮು ಸೂಕ್ಷ್ಮ ಪ್ರದೇಶದಲ್ಲಿ ಹೆಚ್ಚಿನ ಪೊಲೀಸರ ನಿಯೋಜನೆಯನ್ನು ಮಾಡಲಾಗಿದೆ. ಬೇರೆ ಬೇರೆ ಭಾಗದಿಂದಲೂ ಕೂಡ ಪೊಲೀಸರನ್ನ ಇಲ್ಲಿ ಕರೆತಂದು ಭದ್ರತೆಯನ್ನು ನೀಡಲಾಗ್ತಾ ಇದೆ. ಮೇ 30ರವರೆಗೂ ಕೂಡ ನಿಷೇಧಾಜ್ಞೆ ಅನ್ನುವಂಥದ್ದು ಮುಂದುವರಿಲಿಕ್ಕಿದೆ. ಈಗಾಗಲೇ ಏನು ಅಬ್ದುಲ್ ರೆಹಮಾನ್ ಮೃತಪಟ್ಟಿದ್ದ ಈತನ ಅಂತಿಮ ವಿಧಿವಿಧಾನಗಳು ಕೂಡ ನೆರವೇರಿದೆ. ಆತನ ತಂದೆ ಕೂಡ ಈ ಬಗ್ಗೆ ಒಂದು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ನನ್ನ ಮಗನ ಸಾವಿಗೆ ನ್ಯಾಯವನ್ನು ಕೊಡಬೇಕು, ಯಾವುದೇ ತಪ್ಪನ್ನು ಮಾಡದೆ ನನ್ನ ಮಗನನ್ನು ಹತ್ಯೆ ಮಾಡಿದ್ದಾರೆ, ಹಾಗಾಗಿ ಯಾರು ಕೊಂದಿದ್ದಾರೋ ಅವರಿಗೆ ಸರಿಯಾದ ರೀತಿಯ ಶಿಕ್ಷೆ ಆಗಬೇಕು ಅನ್ನುವಂಥ ರೀತಿಯ ಆಗ್ರಹವನ್ನು ಮಾಡಿದ್ದಾರೆ. ಮತ್ತು ಅಬ್ದುಲ್ ರೆಹಮಾನ್ ಅನ್ನು ಕೊಲೆ ಮಾಡೋದಕ್ಕೆ ಇನ್ ಕೇಸ್ ಕಮ್ಯುನಲೇ ರೀಸನ್ ಆಗಿದ್ರೆ, ಕಮ್ಯುನಲ್ ಮರ್ಡರ್ ಇದಾಗಿದ್ರು ಕೂಡ ಆತನನ್ನು ಯಾಕೆ ಟಾರ್ಗೆಟ್ ಮಾಡಿದ್ರು ಅನ್ನುವಂತಹ ವಿಚಾರಗಳಿಗೂ ಕೂಡ ಇನ್ನು ಉತ್ತರ ಸಿಕ್ಕಿಲ್ಲ. ಆತ ಏನಾದರೂ ಕ್ರಿಮಿನಲ್, ಆತನಿಗೆ ಏನಾದರೂ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆಯಾ, ಈ ಬಗ್ಗೆ ವಿಚಾರಣೆಯನ್ನು ಮಾಡಿದ ಸಂದರ್ಭದಲ್ಲೂ ಕೂಡ ಆತ ಓರ್ವ ಪಿಕಪ್ ಡ್ರೈವರ್ ಮಾತ್ರ ಅನ್ನುವಂಥ ರೀತಿಯ ಮಾಹಿತಿಯನ್ನು ಈಗ ADGP ಅವರು ಕೊಟ್ಟಿದ್ದಾರೆ. ಹಾಗಾಗಿ ಪರಿಸ್ಥಿತಿ ಬಹಳ ಒಂದು ರೀತಿ ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿ ಇದೆ. ಜನಸಾಮಾನ್ಯರು ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ. ಮತ್ತು ಜನರಿಗೆ ಧೈರ್ಯ ಮತ್ತು ವಿಶ್ವಾಸ ಮತ್ತು ಭದ್ರತೆಯನ್ನು ನೀಡುವ ನಿಟ್ಟಿನಲ್ಲೂ ಕೂಡ ಪೊಲೀಸ್ ಇಲಾಖೆಯ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ಸರ್ಕಾರ ಈ ಬಗ್ಗೆ ಒಂದು ಹೆಚ್ಚಿನ ಗಮನವನ್ನು ವಹಿಸಬೇಕಾಗಿದೆ. ಈಗಾಗಲೇ ಒಂದೇ ತಿಂಗಳಿನ ಅವಧಿಯಲ್ಲಿ 2 ಹೆಣಗಳು ಉರುಳಿದೆ, ರಕ್ತದ ಕೋಡಿಯ ಹರಿದಿದೆ. ಮುಂದಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂಥ ಘಟನೆಗಳು ಮರುಕಳಿಸಬಾರದು ಅನ್ನುವಂಥದ್ದು ಪ್ರಗತಿಪರರ ಒಂದು ಆಶಯ ಕೂಡ ಆಗಿದೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಆದಿತ್ಯ ಡೀಟೇಲ್ಸ್.